ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಇಂದಿನ ಕಾಂಗ್ರೆಸ್ ಪರ ಅಭ್ಯರ್ಥಿಯ ಕಾರ್ಯಕ್ರಮದಲ್ಲಿ ಈ ಸಭೆ ಅಧ್ಯಕ್ಷತೆ ವಹಿಸಿಕೊಂಡಿರುವ ಇಂದಿನ ಮೊದಲನೇದಾಗಿ ಬಹಳ ಸಂತೋಷ ಅನಿಸ್ತದೆ, ಹೆಮ್ಮೆ ಅನಿಸ್ತದೆ. ಇಷ್ಟೊಂದು ಜನ ಮಹಿಳೆಯರು ಇಷ್ಟು ಸಂಖ್ಯೆಯಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಕಾದಿದ್ದೀರಾ. ನಾವು ನಿಜವಾಗ್ಲೂ ನಿಮ್ಮ ತಾಳ್ಮೆಗೆ ನಮಸ್ಕಾರ ಮತ್ತು ಅಭಿನಂದನೆಗಳು. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಸ್ತ್ರೀ ಶಕ್ತಿಯನ್ನು ಶುರು ಮಾಡಿದ್ದೆ ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರ. ಯಾಕೆ ಶುರು ಮಾಡಿದ್ದು? ಮಹಿಳೆಯರಲ್ಲಿ ಆ ಒಂದು ಆರ್ಥಿಕ ಸಬಲೀಕರಣ, ಒಂದು ಅವರಲ್ಲೇ ನಂಬಿಕೆ ಬರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಶುರು ಮಾಡಿತ್ತು. ಅದೇ ರೀತಿ ನಮ್ಮ ಗೃಹಲಕ್ಷ್ಮಿ ಯೋಜನೆ, ಪ್ರತಿಯೊಂದು ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ಬರ್ತಾ ಇದೆ. ಹೌದಾ? ಮಹಾಲಕ್ಷ್ಮಿ ಯೋಜನೆ ಅಂತ ಇನ್ನೊಂದು ಯೋಜನೆ ನಮ್ಮ ಕೇಂದ್ರ ಸರ್ಕಾರ ಅದನ್ನು ಕೂಡ ಘೋಷಣೆ ಮಾಡಿದೆ. ಕುಟುಂಬದ ಯಜಮಾನಿಗೆ 8,500 ರೂಪಾಯಿ ಕೊಡಬೇಕು ಅಂತ. ಅಲ್ಲಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಆಗುತ್ತೆ. ಈಗ 2,000 ರೂಪಾಯಿದು ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳ್ತೀನಿ. ಯಾವ ರೀತಿ ಮಹಿಳೆ ಒಂದು ಗ್ರಾಮದಲ್ಲಿ ಈ 2,000 ರೂಪಾಯಿಯಿಂದ ಏನೇನು ಮಾಡಿದ್ದಾರೆ ಅಂತ. ಇಲ್ಲಿ ಹೊನ್ನಾಳಿಯಲ್ಲಿರುವಂತಹ ಮಲ್ಲಿಗೆಹಳ್ಳಿ, ಆ ಗ್ರಾಮದಲ್ಲಿ ಸುಮಾರು 450 ಜನ ಕುಟುಂಬದ ಯಜಮಾನಿಯರು. ಅವರೆಲ್ಲ 2,000 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಆಂಜನೇಯ ದೇವಸ್ಥಾನದ ಕಮಿಟಿ ಟ್ರಸ್ಟಿಗೆ ಕೊಟ್ಟಿದ್ದಾರೆ. 450 ಜನ 2,000 ಕಲೆಕ್ಟ್ ಮಾಡಿದರೆ ಎಷ್ಟಾಗುತ್ತದೆ? 9 ಲಕ್ಷ ರೂಪಾಯಿ. ಸೊ 2,000 ರೂಪಾಯಿ ಒಬ್ಬ ಮಹಿಳೆಗೆ ಕುಟುಂಬದ ಜವಾಬ್ದಾರಿ ಜೊತೆಗೆ ಸಮಾಜದ ಒಂದು ಬೆಳವಣಿಗೆ, ತಾನು ಕೂಡ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ಬೋದು ಅನ್ನೋ ಒಂದು ಆತ್ಮಸ್ಥೈರ್ಯ ಕೊಡ್ತಾ ಇದೆ. ಇಂಥ ಒಳ್ಳೆ ಯೋಜನೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾನು ಕೂಡ ಈ ಪಕ್ಷದ ಅಭ್ಯರ್ಥಿಯಾಗಿ ಮುಂದೆ ನಿಂತಿದ್ದೇನೆಲ್ಲ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಒಂದು ಚಪ್ಪಾಳೆ ನಮ್ಮ ಸರ್ಕಾರಕ್ಕೆ. ಇದರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದಿಂದ ನಿಮಗೆ 1 ಲಕ್ಷ ರೂಪಾಯಿ ಜೊತೆಗೆ ಇಲ್ಲಿ ಆಶಾ ಕಾರ್ಯಕರ್ತರಿದಾರಲ್ಲ, ಅವ್ರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ದುಪ್ಪಟ್ಟ ಸಂಬಳ, ಅದನ್ನು ಕೂಡ ಗ್ಯಾರಂಟಿಗಳಲ್ಲಿ ಘೋಷಣೆ ಮಾಡಿದೆ. ಮತ್ತೆ ನಮ್ಮ ಸರ್ಕಾರಿ ಹುದ್ದೆಗಳಲ್ಲಿ ಸುಮಾರು 50% ಮಹಿಳೆಯರಿಗೆ ಇದೆ. ಆದ್ರಿಂದ ಮಹಿಳೆಯರ ಪರವಾಗಿರುವಂತಹ ಒಂದೇ ಸರ್ಕಾರ, ಅದು ಯಾವ ಸರ್ಕಾರ? ಸೊ ನಮ್ಮ ಮತ ಯಾವ ಸರ್ಕಾರಕ್ಕೆ? ಕಾಂಗ್ರೆಸ್ ಸರ್ಕಾರಕ್ಕೆ. ನಮ್ಮ 8 ಕ್ಷೇತ್ರದಲ್ಲೂ ಕೂಡ ಈಗ 1.5 ತಿಂಗಳಿಂದ ನಾನು ಮತಯಾಚನೆ ಮಾಡ್ತಾ ಇದ್ದೀನಿ. ಎಲ್ಲಿ ಹೋದರೂ ಕೂಡ ಎಲ್ಲ ಮಹಿಳೆಯರು 2 ಕೈಯಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಮ್ಮ, ಈ ಬಾರಿ ಗ್ಯಾರಂಟಿ ಯೋಜನೆಗಳು ನಮಗೆಲ್ಲ ಮುಟ್ತಾ ಇದೆ. ಕರೆಂಟ್ ಫ್ರೀ ಇದೆ, ಬಸ್ನಲ್ಲಿ ಓಡಾಡ್ತಾ ಇದ್ದೀವಿ ಫ್ರೀಯಾಗಿ. ಅನ್ನಭಾಗ್ಯ ಯೋಜನೆ, ಅದರಲ್ಲಿ ಕೂಡ ಅಕ್ಕಿ ಬರ್ತಾ ಇದೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಾ ಇದೆ. ಸಣ್ಣ ಪುಟ್ಟ ಖರ್ಚಿಗೆ ಅನುಕೂಲ ಆಗ್ತಾ ಇದೆ. ಈ ಬಾರಿ ನಾವು ತೀರ್ಮಾನ ಮಾಡಿದ್ದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಕೊಡ್ತೀವಿ ಅಂತ. ಅದು ಒಂದು ಕಡೆ ಆದರೆ ನಮ್ಮ ಈ 8 ಕ್ಷೇತ್ರದಲ್ಲಿ 7 ಕ್ಷೇತ್ರದಲ್ಲಿ